ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಇಂಟಿಜರ್ಸ್ನ ಹೇಳ್ಕೊಡ್ತೀನಿ. ಓಕೆನಾ. ನಾನು ಅವತ್ತು ಹೇಳಿದ್ದೆ, ಈ ಮುಂಚಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಇಂಟಿಜರ್ಸ್ ಮಾಡುವಾಗ ನಾವು 3 ಪಾಯಿಂಟ್ಗಳ ನೆನ್ಪಿಟ್ಕೋಬೇಕು. ಏನದು? 2 ಪಾಸಿಟಿವ್ ಇಂಟಿಜರ್ ಕೊಟ್ಟಾಗ ಹೇಗೆ ಆ್ಯಡ್ ಮಾಡ್ತೀವಿ, ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇಂಟಿಜರ್ ಕೊಟ್ಟಾಗ ಏನು ಮಾಡ್ತೀವಿ, ಹಾಗೆಯೇ 2 ನೆಗೆಟಿವ್ ಇಂಟಿಜರ್ ಇದ್ದಾಗ ನಾವು ಹೇಗೆ ಆ್ಯಡ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೆ ನಾನು. ಸೊ ಹೇಗೆ ಮಾಡಬೇಕಾಗತ್ತೆ ಅಂತಂದ್ರೆ, 2 ಪಾಸಿಟಿವ್ ಇಂಟಿಜರ್ ಕೊಟ್ಟಾಗ ನಾವು ಆ್ಯಡ್ ಮಾಡ್ತೀವಿ, 2 ನೆಗೆಟಿವ್ ಇಂಟಿಜರ್ ಕೊಟ್ಟಾಗ ನಾವು ಆ ನಂಬರ್ಸ್ನ ಆ್ಯಡ್ ಮಾಡಿ ಜೊತೆಗೆ ಆ ಮೈನಸ್ ಸಿಂಬಲ್ ನಾವು ಆನ್ಸರ್ ಬರಿಬೇಕು. ಓಕೆನಾ. 2 ನೆಗೆಟಿವ್ ಇಂಟಿಜರ್ ಕೊಟ್ಟಾಗ ನಾವೇನು ಮಾಡಬೇಕು, ಆ ನಂಬರ್ನ ಆ್ಯಡ್ ಮಾಡಿಬಿಟ್ಟು ಆ ಮೈನಸ್ನ ಆನ್ಸರ್ಲಿ ನಾವು ಬರೀಲೇಬೇಕಾಗತ್ತೆ. ಓಕೆನಾ. ಹಾಗೆಯೇ ಒಂದು ಪ್ಲಸ್ಸು ಒಂದು ಮೈನಸ್ ನಂಬರ್ನ ಕೊಟ್ಟಾಗ ನಾವೇನು ಮಾಡಬೇಕು, ಗ್ರೇಟರ್ ನಂಬರಿಂದ ಸ್ಮಾಲರ್ ನಂಬರ್ನ ಸಬ್ಟ್ರಾಕ್ಟ್ ಮಾಡಬೇಕು. ಆಮೇಲೆ ಗ್ರೇಟರ್ ನಂಬರ್ ಸೈನ್ ಯಾವುದಿರುತ್ತೋ ಅದನ್ನು ಆನ್ಸರಲ್ಲಿ ಮೆನ್ಷನ್ ಮಾಡಬೇಕು. ಓಕೆನಾ. ಸೊ ಇದಿಷ್ಟನ್ನ ನೀವು ನೆನಪಲ್ಲಿ ಇಟ್ಕೊಂಡು ಈಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಹೇಗೆ ಅಂತ ನಾನು ಹೇಳ್ತೀನಿ. ಫೈನ್. ಫಸ್ಟ್ ಪ್ರಾಬ್ಲಮ್, +4 ಪ್ಲಸ್ ಆಫ್ -6 ಅಂತ ಇದೆ. +4 ಪ್ಲಸ್ ಆಫ್ -6. ಓಕೆನಾ. ಸೊ +4 ದಿಸ್ ಇಸ್ ಪಾಸಿಟಿವ್ ಇಂಟೀಜರ್, -6 ದಿಸ್ ಇಸ್ ಎ ನೆಗೆಟಿವ್ ಇಂಟೀಜರ್. ಎರಡನ್ನ ಆಡ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಏನು ಅಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ, ಸೊ ಫಸ್ಟ್ ಬ್ರಾಕೆಟ್ ಇದ್ದಾಗ ನಾವೇನ್ ಮಾಡಬೇಕು, ಆ ಬ್ರಾಕೆಟ್ ನ ರಿಮೂವ್ ಮಾಡಬೇಕು. ಆ ಬ್ರಾಕೆಟ್ ನ ರಿಮೂವ್ ಮಾಡ್ಲಿಕ್ಕೆ ಏನ್ ಮಾಡಬೇಕು, ನಾವು ಈ ಸೈನ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಈ ಸೈನ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ನಿಮಗೆ ನೆನಪಿರ್ಬೇಕು, ನಾನು ಹೇಳಿದ್ನಲ್ಲ ಮಲ್ಟಿಪ್ಲಿಕೇಶನ್ ಆಫ್ ಇಂಟೀಜರ್ಸ್ ಮಾಡುವಾಗ ನಾನು ಹೇಳಿದ್ನಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಈ ಒಂದು ಫಾರ್ಮುಲಾಸ್ ನೆನಪಿಟ್ಕೋಬೇಕು. ಸೊ ಫಸ್ಟ್ +4 ಹಾಗೆ ಬರೀರಿ. ಈಗ ಸೈನ್ ನ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಇಂಟು ಮೈನಸ್ ಏನು, ಮೈನಸ್. ಸೊ -6 ನ ಬರೀರಿ. ಈಗ ಏನಾಯ್ತು, ಒಂದು ಪಾಸಿಟಿವ್ ಇಂಟಿಜರ್ ಇದೆ, ಮತ್ತೊಂದು ನೆಗೆಟಿವ್ ಇಂಟಿಜರ್ ಇದೆ. ಈಗ ಗ್ರೇಟರ್ ನಂಬರ್ ಇಂದ ಸ್ಮಾಲರ್ ನಂಬರ್ ನ ಸಬ್ಟ್ರಾಕ್ಟ್ ಮಾಡಿ. 4 - 6 ಇದೆಯಲ್ಲಪ್ಪ, ಹೆಂಗ್ ಮಾಡೋದು? ಆ ತರ ಯೋಚನೆ ಮಾಡಕ್ ಹೋಗ್ಬೇಡಿ. ಗ್ರೇಟರ್ ನಂಬರ್ ಇಂದ ಸ್ಮಾಲರ್ ನಂಬರ್ ನ ಸಬ್ಟ್ರಾಕ್ಟ್ ಮಾಡಿ. ಸೊ 6 - 4 ಏನಾಗುತ್ತೆ, 2 ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾ ಹೇಳ್ದೆ ಆಗ್ಲೇ, ಸಬ್ಟ್ರಾಕ್ಟ್ ಮಾಡಿದ್ರಿ. ಆಮೇಲೆ ಗ್ರೇಟರ್ ನಂಬರ್ ಸೈನ್ ನಾವು ಮೆನ್ಷನ್ ಮಾಡಬೇಕು ಆನ್ಸರ್ ಅಲ್ಲಿ. ಸೊ 4 ಇದೆ, 6 ಇದೆ, ಗ್ರೇಟರ್ ನಂಬರ್ ಯಾವುದು, ಇದು, ಇದರ ಸೈನ್ ಯಾವುದು, ಮೈನಸ್. ಸೊ ಮೈನಸ್ ಬರೀರಿ. ಓಕೆನಾ. ಫಸ್ಟ್ ಪ್ರಾಬ್ಲಮ್. ಅಕಸ್ಮಾತ್ -4 ಇತ್ತು ಅಂತ ಅನ್ಕೊಳ್ಳಿ, +6 ಇತ್ತು ಅಂತ ಅನ್ಕೊಳ್ಳಿ. ಈಗ 6 - 4 ಅಗೈನ್ ಗ್ರೇಟರ್ ನಂಬರ್ ಇಂದ ಸ್ಮಾಲರ್ ನಂಬರ್ ಸಬ್ಟ್ರಾಕ್ಟ್ ಮಾಡಿ. 6 - 4 ಏನಾಗುತ್ತೆ, 2 ಆಗುತ್ತೆ. ಗ್ರೇಟರ್ ನಂಬರ್ ಯಾವುದು, ಇದು, ಅದರ ಸೈನ್ ಯಾವುದು, ಪ್ಲಸ್. ಸೊ ಪ್ಲಸ್ ಅಂತ ಬರೀರಿ. ಪ್ಲಸ್ ನ ಬರೆದ್ರೂ ನಡೆಯುತ್ತೆ, ಬರೀಲಿಲ್ಲ ಅಂದ್ರೂ ನಡೆಯುತ್ತೆ. ಬಿಕಾಸ್ ಏನು ಇಲ್ಲ ಅಂದ್ರೆ ನಮ್ಮೆಲ್ರಿಗೂ ಗೊತ್ತಿರುತ್ತೆ, ಅಲ್ಲಿ ಪ್ಲಸ್ ಇರುತ್ತೆ ಅಂತ ಅರ್ಥ. ಓಕೆನಾ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ.